ಹಲೋ ಎವ್ರಿವನ್, ವೆಲ್ಕಮ್ ಟು TTT ಅಕಾಡೆಮಿ ಯೂಟ್ಯೂಬ್ ಚಾನಲ್. ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಜೊತೆಗೆ ನಾವು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಆಗಿ ಎಷ್ಟೋ ಜನ ನಾನು ಮೇಕಪ್ ಎಕ್ಸಾಮ್ ಬರ್ದಿದ್ದಾರೆ ಸರ್, ನಾನು DCT ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗತ್ತಾ, ಥರ್ಡ್ ರೌಂಡ್ ಇರುತ್ತಾ ಅಥವಾ ಕ್ಯಾಸುವಲ್ ರೌಂಡ್ ಇರುತ್ತಾ, ಇಂಥ ಕ್ವಶನ್ಸ್ಗಳು ಪ್ರತಿನಿತ್ಯ ಕೇಳ್ತಾ ಇದ್ರೆ ಈಗ ಒಂದು ಜಸ್ಟ್ ನಾವು ಫ್ಯೂ ಮಿನಿಟ್ಸ್ ಬ್ಯಾಕ್ KA ಕಡೆಯಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಆ ಒಂದು ನೋಟಿಫಿಕೇಶನ್ ಪ್ರಕಾರವಾಗಿ ಕ್ಯಾಸುವಲ್ ರೌಂಡ್ ಅಪ್ಲೈ ಆಗುತ್ತೆ, ಕ್ಯಾಸುವಲ್ ರೌಂಡ್ ಅವೈಲೇಬಲ್ ಇದೆ. ಜೊತೆಗೆ ಯಾರೆಲ್ಲ ಮೇಕಪ್ ಎಕ್ಸಾಮ್ ಅಲ್ಲಿ ನಿಮ್ಮ ಒಂದು ಡಿಪ್ಲೊಮಾದಲ್ಲಿ ಬ್ಯಾಕ್ಲಾಗ್ ಸಬ್ಜೆಕ್ಟ್ ನ ಕ್ಲಿಯರ್ ಮಾಡ್ಕೊಂಡಿದ್ರು, ನಿಮಗೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಕೊಂಡು ನಿಮ್ಮ ಈ ಒಂದು ಕ್ಯಾಸುವಲ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೌನ್ಸಿಲಿಂಗ್ ಪ್ರೋಸೆಸ್ಗೆ ನಿಮಗೂ ಕೂಡ ಅವರು ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನೆಲ್ಲ ಇನ್ಫಾರ್ಮೇಶನ್ಸ್ ಇದೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಅಲ್ಲಿ ವಿಡಿಯೋನ ವಾಚ್ ಮಾಡ್ತಿದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದ ರೆಗ್ಯುಲರ್ ಅಪ್ಡೇಟ್ಸ್. ಸೊ ಡಿಯರ್ ಫ್ರೆಂಡ್ಸ್, ಸೊ ಹಿಯರ್ ಬಂದಿರುವಂತಹ ಇನ್ಫಾರ್ಮೇಶನ್ ಪ್ರಕಾರವಾಗಿ ನಾವು ನೋಡ್ತಾ ಹೋಗೋದಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಅರ್ಹ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಕ್ಯಾಸುವಲ್ ತೆರವು ಹಂತದ ಸೀಟು ಹಂಚಿಕೆ ಸುತ್ತು ಅಂದ್ರೆ ಕ್ಯಾಸುವಲ್ ರೌಂಡ್ ಅಂತ ಕರಿತೀವಿ. ಹಾಗೂ ವೆರಿ ಇಂಪಾರ್ಟೆಂಟ್ ಆಗಿ 2024ನೇ ಸಾಲಿನ ಮೇಕಪ್ ಮರುಪರೀಕ್ಷೆ ಮೇಕಪ್ ಎಕ್ಸಾಮ್ ನ ಬರೆದು ಅರ್ಹತೆ ಪಡೆದಿರುವಂತಹ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ರ್ಯಾಂಕ್ ನೀಡಿ, ದಟ್ ಮೀನ್ಸ್ ನಿಮ್ಗೆ ಯಾವ್ದೋ ರ್ಯಾಂಕ್ ಕೊಟ್ಟಿದ್ರೆ ಅದು ರ್ಯಾಂಕ್ ಪ್ರಾಪರ್ ರ್ಯಾಂಕ್ ಆಗಿರೋದಿಲ್ಲ. ಈಗ ಮತ್ತೆ ನಿಮ್ಗೆ ರ್ಯಾಂಕ್ ನ ಕೊಡ್ಬೇಕಾಗತ್ತೆ. ಸೊ ರ್ಯಾಂಕ್ ನೀಡಿ, ಸೊ ನಿಮ್ಮ ಒಂದು ಈಗ ಮಾರ್ಕ್ಸ್ ಅನ್ನ ಕನ್ಸಿಡರೇಷನ್ ಮಾಡಿಬಿಟ್ಟು ರ್ಯಾಂಕ್ ನೀಡಿ ಕ್ಯಾಸುವಲ್ ತೆರವು ಹಂತದ ಸೀಟು ಹಂಚಿಕೆಯಲ್ಲಿ ಪ್ರವೇಶ ಕಲ್ಪಿಸುವ ಕುರಿತು. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಈ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ. ಜೊತೆಗೆ ಕೆಲವೊಂದು ಸ್ಟೂಡೆಂಟ್ಸ್ಗಳು ಈಗ ಆಲ್ರೆಡಿ DCT ಬರೆದಿರುವಂತರು ಫಸ್ಟ್ ರೌಂಡ್ ಅಂಡ್ ಸೆಕೆಂಡ್ ರೌಂಡ್ ಈ ಎರಡು ರೌಂಡ್ ಅಲ್ಲೂ ಕೂಡ ಸೀಟ್ ತಗೊಂಡು ಕೆಲವರು ಕಾಲೇಜ್ ಫೀಸ್ ನ ಕಟ್ಬಿಟ್ಟು ಜಾಯ್ನ್ ಆಗಿದ್ದೀರಾ. ಬಟ್ ನಾವು ಈಗ ಅನಿಸಿದೆ ನಂಗೆ ಈ ಕಾಲೇಜ್ ಬೇಡ ಆಗಿತ್ತು, ಐ ವಾಂಟ್ ಟು ಕ್ಯಾನ್ಸಲ್ ದಿಸ್. ಸೊ ಇನ್ನೂ ಕೂಡ ಇನ್ಫಾರ್ಮೇಶನ್ ಅವೈಲೇಬಲ್ ಇದೆ. ನೀವು ಯಾರು ಕ್ಯಾನ್ಸಲ್ ಮಾಡ್ಕೊಳ್ಬೇಕಂತಿದ್ರೋ, ಸೀಟೇ ಬೇಡ ಅಂತಿದ್ರೋ 5,000 rupees ಡಿಡಕ್ಟ್ ಆಗುತ್ತೆ. ನೆಕ್ಸ್ಟ್ ಮಂತ್ ಸೆಕೆಂಡ್ ವರೆಗೂ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. 5,000 ಡಿಡಕ್ಟ್ ಆಗುತ್ತೆ, ಸೀಟ್ ನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಇದ್ಯಾರಿಗೆ ಆಲ್ರೆಡಿ ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ತಗೊಂಡಿರುವಂತರು, ಆ ಒಂದು ಕ್ಯಾನ್ಸಲ್ ಆಗಿರೋ ಸೀಟ್ನು ಕೂಡ ಕ್ಯಾಸುವಲ್ ರೌಂಡ್ಗೆ ಕೊಡ್ತಾ ಇದ್ದಾರೆ. ಸೊ ನಾವು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಈಸ್ ಕ್ಯಾಸುವಲ್ ರೌಂಡ್ ಅವೈಲೇಬಲ್ ಇದೆ. ಜೊತೆಗೆ ಮೇಕಪ್ ಎಕ್ಸಾಮ್ ಯಾರು ಬರ್ದು ಮೇಕಪ್ ಎಕ್ಸಾಮ್ ಸಬ್ಜೆಕ್ಟ್ ನ ಕ್ಲಿಯರ್ ಮಾಡ್ಕೊಂಡಿದ್ರು, ನೀವು ಕೂಡ ಈ ಒಂದು ಕ್ಯಾಸುವಲ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನಿಮ್ಗೆ ಒಂದು ಹೊಸ ರ್ಯಾಂಕ್ ನ ಈಗ ಅನೌನ್ಸ್ ಆಗುತ್ತೆ. ಸೊ ಇದ್ರ ರಿಗಾರ್ಡಿಂಗ್ ಅಲ್ಲಿ ಡೀಟೇಲ್ಡ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ನಾವು ದಟ್ ಈಸ್ 28/8/2024 ಅಲ್ಲಿ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರವಾಗಿ ಅರ್ಹ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಕ್ಯಾಸುವಲ್ ತೆರವು ಹಂತದ ಸೀಟ್ ಹಂಚಿಕೆ ಹಾಗೂ 2024ನೇ ಸಾಲಿನ ಮೇಕಪ್ ಅಥವಾ ಮರು ಪರೀಕ್ಷೆ ಅರ್ಹತೆ ಪಡೆದ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ರ್ಯಾಂಕ್ ನೀಡಿ ಕ್ಯಾಸುವಲ್ ತೆರವು ಹಂತದ ಸೀಟ್ ಹಂಚಿಕೆಯಲ್ಲಿ ಪ್ರವೇಶ ಕಲ್ಪಿಸುವ ಕುರಿತು ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಗೆ ಈಗ ಒಂದು ಹೊಸ ರ್ಯಾಂಕ್ ಕೊಟ್ಬಿಟ್ಟು ಕ್ಯಾಸುವಲ್ ರೌಂಡ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಹಾಗಾದ್ರೆ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ 2024ನೇ ಸಾಲಿನ ಜುಲೈ ಮಂತಿನಲ್ಲಿ ನಡೆದ ಮೇಕಪ್ ಮರು ಪರೀಕ್ಷೆ ಎಲ್ಲಿ ಅರ್ಹತೆ ಪಡೆದಿರುವ ಡಿಪ್ಲೊಮಾ ಅಭ್ಯರ್ಥಿಗಳು DCT 2024 ಗೆ ಹಾಜರಾಗಿದ್ದಲ್ಲಿ, ಬಟ್ ನೀವು DCT 2024 ಬರ್ದಿರ್ಬೇಕು ಎಕ್ಸಾಮ್, ಯಾರು ಬರ್ದ್ಬಿಟ್ಟು ಮೇಕಪ್ ಅಲ್ಲಿ ಫೇಲ್ ಆಗಿ ಸಬ್ಜೆಕ್ಟ್ ಬ್ಯಾಕ್ಲಾಗ್ ಉಳಿದು ಈಗ ನೀವು ಮೇಕಪ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿದ್ರೆ ನೀವು ಎಲಿಜಿಬಲ್. ಸೊ ನಿಮ್ಗೆ DCT ಬರ್ದಿರ್ಬೇಕು ಅಂತ ಸ್ಟೂಡೆಂಟ್ಸಿಗೆ DCT 2024ನ 2ನೇ ಸುತ್ತಿನ ನಂತರ ಉಳಿದಿರುವ ಇಂಜಿನಿಯರಿಂಗ್ ಹಾಗೂ ಆರ್ಕಿಟೆಕ್ಚರ್ ಸೀಟುಗಳಿಗೆ ಪ್ರವೇಶಾತಿಗೆ ಪರಿಗಣಿಸಲು ಸರ್ಕಾರವು ತೀರ್ಮಾನಿಸಿದೆ. ಅಂದ್ರೆ 2ನೇ ರೌಂಡ್ ಕಂಪ್ಲೀಟ್ ಆಗೋಗಿದೆ ಈಗ ಆಲ್ರೆಡಿ, ಬಟ್ ಸೀಟ್ ಉಳ್ಕೊಂಡಿದೆ. ಆ ಸೀಟಿಗೆ ನೀವು ಎಲಿಜಿಬಲ್ ಅಷ್ಟೇನೆ. ಇಲ್ಲಿ ಒಂದು ಡ್ರಾಬ್ಯಾಕ್ ಇದೆ. ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತಾ ಸರ್, ಅಥವಾ ಒಳ್ಳೆ ಡಿಪಾರ್ಟ್ಮೆಂಟ್ ಸಿಗುತ್ತಾ ಸರ್, ಅದು ಕ್ವಶನ್ ಮಾರ್ಕೇನೆ. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಗೆ ಅಲ್ಲಿ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ಇದ್ರೆ ಆಗ್ತಿತ್ತು, ಬಟ್ ಡ್ರಾಬ್ಯಾಕ್ ಇದೆ. ಎನಿಹೌ ಇದೊಂದು ಯಾರು ಬೇಕಪ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿದ್ರೆ ಎಲ್ಲೋ ಒಂದ್ ಕಡೆ ನಾನು ಇಂಜಿನಿಯರಿಂಗ್ ಕಂಟಿನ್ಯೂ ಮಾಡ್ಬೋದು, ಇಯರ್ ಲಾಸ್ ಆಗಲ್ಲ, ಲಾಸ್ ಮಾಡ್ಕೊಳ್ಬಾರ್ದು ಅನ್ನೋರಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಜೊತೆಗೆ ಏನ್ ಹೇಳ್ತಿದ್ದಾನೆ, ಈ ಹಿನ್ನೆಲೆಯಲ್ಲಿ ಪ್ರಾಧಿಕಾರವು ಜುಲೈ 24ರ ಮೇಕಪ್ ಎಕ್ಸಾಮ್ ಮರುಪರೀಕ್ಷೆಯಲ್ಲಿ ಅರ್ಹತೆ ಪಡೆದು DCT 24 ಪರೀಕ್ಷೆ ಹಾಜರಾಗಿರುವ ಅಭ್ಯರ್ಥಿಗಳಿಗೆ, ಅಂದ್ರೆ ಎಕ್ಸಾಮ್ ಬರ್ದಿರ್ಬೇಕು ಅಭ್ಯರ್ಥಿಗಳಿಗೆ ರ್ಯಾಂಕ್ ಅನ್ನು ನೀಡಿ. ಈಗ ಆಲ್ರೆಡಿ ರ್ಯಾಂಕ್ ಬಂದಿದೆ ಸರ್, ಅದು ನಿಮ್ಮ ಆಲ್ರೆಡಿ ಫೇಲ್ ಆಗಿರುತ್ತೆ, ಅದು ಕರೆಕ್ಟ್ ಆದಂತ ರ್ಯಾಂಕ್ ಅಲ್ಲ. ಈಗ ಹೊಸ ರ್ಯಾಂಕ್ ನ ನೀಡ್ತಾರೆ. ಹೊಸ ರ್ಯಾಂಕ್ ನೀಡುವಾಗ ಏನಾಗುತ್ತೆ, ಮೇ ಬಿ ನಿಮ್ದು ಯಾವ್ದೋ ನಂಬರ್ ಸೆಂಟ್ರಲ್ ಬರುತ್ತೆ, G55 ಅಂತ ಹೇಳ್ಬಿಟ್ಟು ಸೆಂಟ್ರಲ್ ನಂಬರ್ ಕೊಟ್ಬಿಟ್ಟು ಸ್ಪಾಟ್ ರ್ಯಾಂಕ್ ಅಂತ ಕರಿತೀವಿ. ಆ ಸ್ಪಾಟ್ ರ್ಯಾಂಕ್ ನ ಕೊಟ್ಬಿಟ್ಟು ಆಗ ಇತರೆ ಅರ್ಹ ಅಭ್ಯರ್ಥಿಗಳೊಂದಿಗೆ, ಬೇರೆ ಇರುವಂತಹ ಅರ್ಹ ಅಭ್ಯರ್ಥಿಗಳೊಂದಿಗೆ 2ನೇ ಸುತ್ತಿನ ನಂತರ
ನಂತರ ಲಭ್ಯ ಇರುವಂತಹ ಸೀಟುಗಳ ಪ್ರವೇಶಾತಿಗೆ ಕ್ಯಾಸುವಲ್ ತೆರವು ಹಂತದ ಸೀಟ್ ಹಂಚಿಕೆ ಸುತ್ತಿನಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗುವುದು. ನಿಮಗೆ ಅವಕಾಶ ನೀಡುತ್ತಿದ್ದಾರೆ. ಸದರಿ ಸೀಟು ಹಂಚಿಕೆಯ ಪ್ರಕ್ರಿಯೆಗಳಿಗೆ ಅಭ್ಯರ್ಥಿಗಳು ಪಾಲಿಸಬೇಕಾದ ಮಾರ್ಗದರ್ಶನಗಳನ್ನು ಸದ್ಯದಲ್ಲಿಯೇ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಪ್ರಕಟಿಸಲಾಗುವುದು. ನವೀಕೃತ ಮಾಹಿತಿಗಳಿಗಾಗಿ ಆಸಕ್ತ ಅಭ್ಯರ್ಥಿಗಳು, ನೀವೆಲ್ಲರೆಲ್ಲ ಈಗ ಕ್ಯಾಸುವಲ್ ರೌಂಡ್ ಏನಾಗುತ್ತೆ ಸರ್, ನಾವು ಮೇಕಪ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ವಿ, ನಾವು ಕಂಟಿನ್ಯೂ ಮಾಡಬಹುದಾ ಸರ್? ನಿಮ್ಗೆಲ್ಲರಿಗೋಸ್ಕರ ಪ್ರಾಧಿಕಾರದ ವೆಬ್ಸೈಟ್ಗೆ ಭೇಟಿ ನೀಡುತ್ತಿರಲು ಸೂಚಿಸಿದೆ. ನೀವು ಏನ್ ಮಾಡಬೇಕು, ಅವಾಗ ಪ್ರಾಧಿಕಾರದ ಕೆಇ ವೆಬ್ಸೈಟ್ಗೆ ಭೇಟಿ ನೀಡುತ್ತೆ. ಜೊತೆಗೆ ಎಲ್ಲ ಇನ್ಫಾರ್ಮೇಶನ್ಗೋಸ್ಕರ ನಮ್ಮ TTT ಏನೋ ಯೂಟ್ಯೂಬ್ ಚಾನಲ್ ಇದೆ, ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕೂಡ ಪ್ರತಿಯೊಂದು ಇನ್ಫಾರ್ಮೇಶನ್ ಕಂಟಿನ್ಯೂಸ್ ಸಿಗ್ತಾ ಹೋಗುತ್ತೆ ಡಿಯರ್ ಫ್ರೆಂಡ್ಸ್. ಜೊತೆಗೆ ಮೊದಲನೇ ಹಾಗೂ ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟು ಪಡೆದಿಲ್ಲದಿರುವ ಅಭ್ಯರ್ಥಿಗಳು, ನಿಮ್ಗೆ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ, ಸೀಟ ಸಿಕ್ಕಿಲ್ಲ ಸರ್, ಹಾಗೂ ಹಂಚಿಕೆ ಆದ ಸೀಟಿಗೆ ಶುಲ್ಕ ಪಾವತಿಸದೇ ಇರುವ ಅಭ್ಯರ್ಥಿಗಳು ಮಾತ್ರ ಕ್ಯಾಸುವಲ್ ತೆರವು ಹಂತದ ಸೀಟು ಹಂಚಿಕೆಯಲ್ಲಿ ಭಾಗವಹಿಸಬಹುದು. ಅಂದ್ರೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ ಸಿಕ್ಕಿಲ್ಲ, ಇಲ್ಲ ಫೀಸ್ ಸಿಕ್ಕಿತ್ತು ನಾನು ಫೀಸ್ ಕಟ್ಟಿಲ್ಲ, ನೀವು ಕೂಡ ಕ್ಯಾಸುವಲ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಹಾಗೂ ಮತ್ತು ಮೊದಲನೇ ಅಥವಾ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಆಗಿ ಶುಲ್ಕ ಪಾವತಿಸಿ ನಂತರ ಪ್ರವೇಶವನ್ನು ರದ್ದುಪಡಿಸಿಕೊಂಡಿರುವ ಅಭ್ಯರ್ಥಿಗಳನ್ನು ಈ ಸುತ್ತಿಗೆ ಪರಿಗಣಿಸಲಾಗುವುದಿಲ್ಲ. ಅಂದ್ರೆ ಸೀಟು ದಾರಿ ಫೀಸ್ ಕಟ್ಟಿದೆ ಸರ್, ಬಟ್ ಈ ಕ್ಯಾನ್ಸಲ್ ಮಾಡಿದೀನಿ, 5000 ಡಿಡಕ್ಟ್ ಆಗುತ್ತೆ, ಅಮೌಂಟ್ ರಿಟರ್ನ್ ಬರುತ್ತೆ, ಉಳಿದಿರೋ ಅಮೌಂಟ್ ರಿಟರ್ನ್ ಬರುತ್ತೆ. ಯಾರಿಗೆ ಕಟ್ಟಿರೋದು? ಕೆಇಗೆ ಕಟ್ಟಿರೋದು. ಸೊ ನೀವು ಈ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಕ್ ಚಾನ್ಸ್ ಇಲ್ಲ. ಯಾರಿಗಾಗತ್ತೆ? ಯಾರಿಗೆ ಸೀಟ್ ಸಿಕ್ಕಿಲ್ಲ, ಯಾರೆಲ್ಲ ನೀವು ಮೇಕಪ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿದ್ರ, ಯಾರು ಸೀಟ್ ಸಿಕ್ಕಿದ್ರು ಕೂಡ ನಾವು ಫೀಸ್ ಕಟ್ಟಿಲ್ಲ ಅಂತವ್ರು ಮಾತ್ರ ಎಲಿಜಿಬಲ್. ಅಂಡ್ ಆಲ್ಸೋ ನೆಕ್ಸ್ಟ್, ಸರ್ಕಾರದ ತೀರ್ಮಾನದಂತೆ ಕ್ಯಾಸುವಲ್ ತೆರವು ಹಂತದ ಸೀಟ್ ಹಂಚಿಕೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಮೊದಲನೇ ಅಥವಾ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಳ್ಳಲು ಅಪೇಕ್ಷಿಸಿದಲ್ಲಿ, ಈಗ ಆಲ್ರೆಡಿ ಸರ್ ನಂಗೆ ಫಸ್ಟ್ ರೌಂಡ್ ಅಥವಾ ಎರಡನೇ ರೌಂಡ್ ಸೀಟ್ ಸಿಕ್ಕಿತ್ತು, ನಾನು ಕಾಲೇಜಿಗೆ ಜಾಯ್ನ್ ಆಗಿದ್ದೆ, ಇಲ್ಲ ಜಾಯ್ನ್ ಆಗಿಲ್ಲ, ಫೀಸ್ ಮಾತ್ರ ಕಟ್ಬಿಟ್ಟಿದ್ದೀನಿ, ನನಗೆ ಈ ಸೀಟ್ ಬೇಡ, ಐ ವಾಂಟ್ ಟು ಕ್ಯಾನ್ಸಲ್ ಅನ್ನೋ ಸ್ಟೂಡೆಂಟಿಗೆ ನಿಮ್ಗೆ ನೆಕ್ಸ್ಟ್ ಮಂತ್ ಅಂದ್ರೆ ಸೆಪ್ಟೆಂಬರ್ 2 ವರೆಗೂ ಕೂಡ 2 9 2024 ಒಳಗೆ ಆನ್ಲೈನ್ ಮೂಲಕ ಸೀಟನ್ನು ರದ್ದುಪಡಿಸಿಕೊಳ್ಳಬಹುದಾಗಿದೆ. ಅಂತಹ ಅಭ್ಯರ್ಥಿಗಳಿಗೆ ನಿಯಮಾನುಸಾರ 5000 ಅನ್ನು ಕಟ್ ಮಾಡಿ ಉಳಿದಿರುವ ಮೊತ್ತವನ್ನು ಹಿಂದಿರುಗಿಸಲಾಗುವುದು. ಬೇಡ ಅಂದ್ರೆ ನೀವೀಗ ಆ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು, ಲಿಂಕ್ ಓಪನ್ ಆಗುತ್ತೆ, ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. 5000 ಡಿಡಕ್ಟ್ ಆಗುತ್ತೆ, ಉಳಿದಿರೋ ಅಮೌಂಟ್ ರಿಟರ್ನ್ ಬರುತ್ತೆ. ರಿಟರ್ನ್ ಬಂದ ತಕ್ಷಣ ನಾನು ಮತ್ತೆ ಕ್ಯಾಸುವಲ್ ರೌಂಡಿಗೆ ಅಪ್ಲೈ ಮಾಡ್ಬೋದಾ ಸರ್, ಪಾರ್ಟಿಸಿಪೇಟ್ ಮಾಡ್ಬೋದಾ? ನೋ, ದಿಸ್ ನಾಟ್ ಪಾಸಿಬಲ್. ನೀವು ಹೊರಗೆ ಹೋಗ್ಬೇಕಷ್ಟೇ, ಇನ್ಮೇಲೆ ಸೀಟೇ ಬೇಡ ನಿಮ್ದು ಅಂತ. 5000 ಕಟ್ ಆಗುತ್ತೆ, ಉಳಿದಿರೋ ಅಮೌಂಟ್ ಸಿಗುತ್ತೆ, ಅಮೌಂಟ್ ಮಾತ್ರ ಸೇಫ್ ಆಗಿ ಜೋಬಲ್ಲಿ ಇಟ್ಕೊಳ್ಬಹುದು. ಅದೊಂದೇ ಆಪ್ಷನ್ಗೋಸ್ಕರ. ಎರಡನೇ ಸುತ್ತಿನ ಸೀಟ್ ಹಂಚಿಕೆಯ ನಂತರ ರದ್ದುಪಡಿಸಿಕೊಂಡಿರುವ ಅಭ್ಯರ್ಥಿಗಳು ಸಹ 5000 ಅನ್ನು ಕಟಾವು ಮಾಡಿ ಉಳಿದ ಮೊತ್ತವನ್ನು ಹಿಂದಿರುಗಿಸಲಾಗುತ್ತದೆ. ಎರಡನೇ ರೌಂಡ್ ಅಲ್ಲಿ ಆಗಿದೆ ಸರ್ ಅಂದ್ರೂ ಅಮೌಂಟ್ ಸಿಗುತ್ತೆ. ಸೊ ಪ್ಲೀಸ್, ಇದೊಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ. ಯಾರೆಲ್ಲ ಚಾಯ್ಸ್ 2 ತಗೊಂಡಿದ್ದೀವಿ ಸರ್ ಫಸ್ಟ್ ರೌಂಡ್ ಅಲ್ಲಿ, ಅನಿವಾರ್ಯ ಸ್ಥಿತಿನಲ್ಲಿ ನನಗೆ ಜಾಯ್ನ್ ಆಗಿಬಿಟ್ಟಿದ್ದೀನಿ ಅಂದ್ರು ಅಮೌಂಟ್ ರಿಟರ್ನ್ ಬರುತ್ತೆ. ಇಫ್ ಯು ಡೋಂಟ್ ವಾಂಟ್ ದಟ್ ಕಾಲೇಜ್, ಅಲರ್ಟ್ ಆಗಿರುವ ಸೆಕೆಂಡ್ ರೌಂಡ್ ಅಲರ್ಟ್ ಆಗಿರೋ ಬೇಡ ಅಂದ್ರೂ ಕೂಡ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಈ ಮಾಡ್ಕೊಳ್ಳೋದ್ರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತ ಕೇಳಿದ್ರೆ, ಥರ್ಡ್ ರೌಂಡ್ ಕ್ಯಾಸುವಲ್ ರೌಂಡ್ ಅಲ್ಲಿ ಯಾರ ಸೀಟ್ ನ ಪಡಿಬೇಕು ಅನ್ಕೊಂಡಿದ್ರು ಆ ಒಂದು ಸ್ಟೂಡೆಂಟಿಗೆ ಬೆನಿಫಿಟ್ ಆಗುತ್ತೆ. ಜೊತೆಗೆ ಒಂದು ವೇಳೆ ಕ್ಯಾಸುವಲ್ ತೆರವು ಹಂತದ ಸೀಟು ಹಂಚಿಕೆಯ ನಂತರ ರದ್ದುಪಡಿಸಿಕೊಂಡಲ್ಲಿ, ಥರ್ಡ್ ರೌಂಡ್ ಈಗ ನಡೀತಿರುವಲ್ಲ, ನೆಕ್ಸ್ಟ್ ಪ್ರೋಸೆಸ್ ಬರುತ್ತಲ್ಲ ಥರ್ಡ್ ರೌಂಡ್, ಆ ಕ್ಯಾಸುವಲ್ ರೌಂಡ್ ಅಂತ ಕರೆದಿದ್ದಾರೆ. ದಿಸ್ ಕ್ಯಾಸುವಲ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿ ಫೀಸ್ ಕಟ್ಟಿ ನೆಕ್ಸ್ಟ್ ರದ್ದು ಮಾಡ್ತೀನಿ ಅಂದ್ರೆ ನೋ, ದೇರ್ ಇಸ್ ನೋ ಚಾನ್ಸಸ್. ಸೊ ರದ್ದುಪಡಿಸಿಕೊಂಡಲ್ಲಿ ಅಂತಹ ಅಭ್ಯರ್ಥಿಗಳು ಸರ್ಕಾರದ ನಿಯಮ ಕರ್ನಾಟಕ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು ಗವರ್ಮೆಂಟ್ ಸೀಟ್ಸ್ ಇನ್ ಪ್ರೊಫೆಷನಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ರೂಲ್ ನಂಬರ್ ಸಮಥಿಂಗ್, ಈ ಒಂದರಲ್ಲಿ ಮೊದಲ ವರ್ಷದ ಶುಲ್ಕ ಮತ್ತು 5 ಪಟ್ಟು ಶುಲ್ಕವನ್ನು ದಂಡದ ರೂಪದಲ್ಲಿ ಪಾವತಿಸಿ ಸೀಟು ರದ್ದುಪಡಿಸಿಕೊಳ್ಳಬೇಕಾಗುತ್ತದೆ. ಏನಾದ್ರೂ ನೀವು ಕ್ಯಾಸುವಲ್ ರೌಂಡ್ ಕಂಪ್ಲೀಟ್ ಮಾಡಿ ರದ್ದು ಮಾಡಕ್ ಹೋಗ್ತೀರಾ ಅಂದ್ರೆ 5% ಎಕ್ಸ್ಟ್ರಾ ಫೀಸ್ ಕಟ್ಟಿ ರದ್ದು ಮಾಡಬೇಕಾಗುತ್ತೆ. ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್. ದಿಸ್ ವಾಟ್ ದ ಇನ್ಫಾರ್ಮೇಶನ್ ಡಿಯರ್ ಫ್ರೆಂಡ್ಸ್. ಇದ್ರ ಪ್ರಕಾರವಾಗಿ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಈ ಒಂದು ಇನ್ಫಾರ್ಮೇಶನ್ ಅಲ್ಲಿ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗುವಂತದ್ದು ದಟ್ ಈಸ್ ಯಾರೆಲ್ಲ ಕ್ಯಾಸುವಲ್ ರೌಂಡಿಗೆ ಈಗ ಪಾರ್ಟಿಸಿಪೇಟ್ ಮಾಡ್ಬೇಕಂತಿದ್ರೆ ನಿಮ್ಗೆ ಅಡಿಷನ್ ಟು ದಟ್ ಒನ್ ಮೋರ್ ಇಸ್ ಮೇಕಪ್ ಎಕ್ಸಾಮ್ ಅಲ್ಲಿ ಯಾರೋ ಕ್ಲಿಯರ್ ಮಾಡ್ಕೊಂಡಿದ್ರೆ ನಿಮ್ಗೆ ಜೊತೆಗೆ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ತೀನಿ ಅನ್ನೋ ಆಪ್ಷನ್ ಕೊಟ್ಟಿದ್ದಾರೆ. ಅಂಡ್ ಒನ್ ಮೋರ್ ಈಸ್ ನಮ್ಮ ತ್ರಿಬಲ್ ಅಕಾಡೆಮಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಕೂಡ DCT ಕ್ಲಾಸಸ್ ನಡೆಯುತ್ತೆ ಫಾರ್ ದ DCT 2025. ಅವರಿಗೂ ಕೂಡ ನಾವು ಹೊಸ ಬ್ಯಾಚ್ 4 ಡಿಫ್ರೆಂಟ್ ಬ್ಯಾಚಸ್ ಗಳಾಗಿ ದಟ್ ಮೀನ್ಸ್ ಕೋರ್ಸ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ದಟ್ ಈಸ್ ಒನ್ ಈಸ್ ಆಫ್ಲೈನ್ ಕ್ಲಾಸ್, ಟೋಟಲಿ ಆಫ್ಲೈನ್ ಬ್ಯಾಚ್ ಇದು. ಇನ್ನೊಂದು ಆನ್ಲೈನ್ ಅಂಡ್ ಆಫ್ಲೈನ್ ಬ್ಯಾಚ್
ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆನ್ಲೈನ್ ಇರುತ್ತೆ, ನೆಕ್ಸ್ಟ್ ಆಫ್ಲೈನ್ ಬ್ಯಾಚ್ ಇರುತ್ತೆ. ಲಾಸ್ಟ್ 5th ಸೆಮ್ 6th ಸೆಮಿಸ್ಟರ್ ಮುಗಿದ ಮೇಲೆ ಆಫ್ಲೈನ್ ಬರ್ತೀನಿ, ಈಗ ಆನ್ಲೈನ್ ಬರ್ತೀನಿ ಅನ್ನೋರಿಗೆ. ಅನದರ್ ಬ್ಯಾಚ್ ಈಸ್ ಓನ್ಲಿ ಆನ್ಲೈನ್ ಬ್ಯಾಚ್, ಆನ್ಲೈನ್ ಸ್ಟೂಡೆಂಟ್ಸ್ ಮಾತ್ರ. ಒನ್ ಮೋರ್ ಈಸ್ ಓನ್ಲಿ ರೆಕಾರ್ಡೆಡ್ ಬ್ಯಾಚ್. ಈ ತರ 4 ಡಿಫ್ರೆಂಟ್ ಕೋರ್ಸ್ಗಳನ್ನ ಸ್ಟಾರ್ಟ್ ಮಾಡಿದೀವಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಅಥವಾ ಜೂನಿಯರ್ಸ್ ಇಂಟ್ರೆಸ್ಟೆಡ್ ಇದ್ರೋ ಅವರು ಕೂಡ ತಗೊಳ್ಬಹುದು. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಮೆನಿ ಇಯರ್ಸ್ ಟಾಪ್ ರ್ಯಾಂಕ್ಸ್ ನ ದಿಸ್ ಇಯರ್ DCE 2024 ಅಲ್ಲಿ 32 ಸ್ಟೂಡೆಂಟ್ಸ್ ಗೆ ಬಿಲೋ 100 ರ್ಯಾಂಕ್ ಕೊಟ್ಟಿದ್ದೀವಿ. 180 ಸ್ಟೂಡೆಂಟ್ಸ್ ಬಿಲೋ 1000 ರ್ಯಾಂಕ್ಸ್. ದಿಸ್ ಇಸ್ ಅಚೀವ್ಮೆಂಟ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ತಗೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. DCT ಜಾಯ್ನ್ ಆಗೋದು ಇಂಪಾರ್ಟೆಂಟ್ ಅಲ್ಲ, DCT ಟಾಪ್ ರ್ಯಾಂಕ್ಸ್ ಬಂದಿದೆ ಅನ್ನೋದು ಇಂಪಾರ್ಟೆಂಟ್. ಆ ರಿಗಾರ್ಡಿಂಗ್ ಅಲ್ಲಿ ತ್ರಿಬಲ್ ಅಕಾಡೆಮಿ ವರ್ಕ್ ಮಾಡಿದೆ, ವರ್ಕ್ ಮಾಡುತ್ತೆ. ಸೊ ನಿಮ್ಮ ಸಪೋರ್ಟ್ ಕಂಟಿನ್ಯೂಸ್ ಆಗಿರ್ಲಿ ಅಂತ ಹೇಳ್ತಾ, ಐ ಗೆಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಹೆಲ್ಪ್ಫುಲ್ ಆಗಿದೆ. ನನಗೂ ಕೂಡ ತುಂಬಾ ಖುಷಿ ಆಗ್ತಿದೆ, ಬಿಕಾಸ್ ಮೇಕಪ್ ಎಕ್ಸಾಮ್ ಅಲ್ಲಿ ಮಿಸ್ ಮಾಡ್ಕೊಂಡಿರುವಂತ ಸ್ಟೂಡೆಂಟ್ಸ್ಗೆ ಎಲ್ಲಿ 1 ಇಯರ್ ಲಾಸ್ ಆಗುತ್ತೋ ಅವ್ರಿಗೆ ಏನ್ ಆನ್ಸರ್ ಕೊಡಬೇಕು, ಯೂಟ್ಯೂಬ್ ಚಾನಲ್ ಎಲ್ಲಾ ಕಡೆ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರ ಏನ್ ಆನ್ಸರ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು. ಬಟ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೊಂಡಿದೀನಿ. ಅಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಇದೇ ತರ ಕಂಟಿನ್ಯೂಸ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಂಡ್ ಅಕಾಡೆಮಿನ ಸಪೋರ್ಟ್ ಮಾಡಿ. ನಿಮ್ಗೆ ಎಲ್ಲಾ ರೀತಿಯ ಕಂಟಿನ್ಯೂಸ್ ಆದಂತಹ ಇನ್ಫಾರ್ಮೇಶನ್ ನಮ್ಮ ಅಕಾಡೆಮಿ ಅಂಡ್ ಯೂಟ್ಯೂಬ್ ಚಾನಲ್ ಇಂದ ನಿಮಗೆ ಕಂಟಿನ್ಯೂಸ್ ಸಿಗುತ್ತೆ. ಕೈಂಡ್ಲಿ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.